ಆಮೇಲೆ ಭಾಳಷ್ಟು ಭಕ್ತರು ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನ ಸಲ್ಲಿಸ್ತಾರೆ. ಇಲ್ಲಿ ದಾಗಿನ ಪೂಜೆ ಅಂತಿರ್ತಾರೆ, ಎಲೆ ಪೂಜೆ ಅಂತಿರ್ತಾರೆ, ಆಮೇಲೆ ಬೇರೆ ಬೇರೆ ಪೂಜೆಗಳನ್ನು ಇಲ್ಲಿ ಸಲ್ಲಿಸುವಂಥ ಒಂದು ಪದ್ಧತಿ ಇಲ್ಲಿ ಕಂಡು ಬರ್ತಕ್ಕಂಥದ್ದು ನಾವು ಕಾಣ್ತೀವಿ. ಹಾಂ ಗದೆ ಬೀಳೋದು. ಆಮೇಲೆ ಬಂಗಾರ ಕಿರೀಟನೂ ಇದೆ ಮೇಡಮ್. ಆಂಜನೇಯ ಸ್ವಾಮಿಗೆ ಭಕ್ತಾದಿ ಇಲ್ಲ ಭಕ್ತಾದಿಗಳು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಹಿಂದ್ಗಡೆ ಅನೇಕರ ಇಲ್ಲಿ ಕೆಲವೊಂದಿಷ್ಟು ದೇಸಾಯಿಗಳು ನಡ್ಕೊಂಡಿರ್ತಕ್ಕಂಥ ಉಲ್ಲೇಖ. ಯಾಕಂದ್ರೆ ಇಲ್ಲಿ ನಮ್ಮ ಇಲ್ಲಿ ಇಲ್ಲಿ ನಮ್ಮ ಸಿಂಧಿ ಕುರುಬಟ ದೇಸಾಯರು ಅಂತ ಬರ್ತಾರೆ. ಈ ಊರಿನ ಸಂಬಂಧಪಟ್ಟಂಗೆ ಸಿಂಧಿ ಕುರುಬಟ ದೇಶಕತೆ, ಸಿಂಧಿ ಕುರುಬಟ ದೇಸಾಯಿ. ಎಸ್ ಹೌದು. ಅವರು ಇಲ್ಲಿ ಕೆಲವಷ್ಟು ಮೂಲ ಪೂಜಾರಿಗಳಿಗೆ ಈ ಕಾರ್ಯವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಕೆಲವಷ್ಟು ದತ್ತಿದಾನವನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಇಲ್ಲಿ ಕಾಣ್ತೇವೆ. ಆಲ್ ಓವರ್ ಕರ್ನಾಟಕದಲ್ಲಷ್ಟೇ ಅಲ್ಲ, ಭಾರತದಲ್ಲಿ ಆಂಜನೇಯನ ಭಕ್ತಾದಿಗಳು ತುಂಬಾ ಜನ ಅದರಲ್ಲೂ ಛತ್ರಪತಿ ಶಿವಾಜಿ ಅವರ ರಾಜಗುರುಗಳು ಸ್ಥಾಪನೆ ಮಾಡಿದಂತ ದೇವಸ್ಥಾನ ನಿಮ್ ಕಲ್ಲೋಳಿ ಗ್ರಾಮದಲ್ಲಿದೆ ಅಂತ ಹೇಳಿದ್ರೆ ತುಂಬಾ ಒಂದು ಪವಾಡನೆ ಇರಬಹುದು. ಅದ್ರ ಜೊತೆಗೆ ಈ ದಾಖಲೆಗಳೆಲ್ಲ ಎಲ್ಲಿ ಸಿಕ್ತು, ಹೇಗೆ ಗೊತ್ತಾಯ್ತು? ಎಲ್ಲವೂ ಮೇಡಮ್ ಈಗ ಏನಿದೆ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಮೌಖಿಕವಾಗಿರ್ತಕ್ಕ ಪರಂಪರೆ ಮೂಲಕ ನಾವು ಕೆಲವೊಂದಿಷ್ಟು ಸಂಗ್ರಹ ಮಾಡಬೇಕಾಗಿದೆ. ಈಗ ಮೂಲ ದಾಖಲೆಗಳು ಅವೆಲ್ಲ ಅವಾಗ ಜನ ಕೊಟ್ಬಿಟ್ಟು ಈಗ ಇವತ್ತಿನ ದೇಶಗತೆ ಮೂಲ ದಾಖಲೆಗಳೇ ನಮ್ಗೆ ಸಿಗ್ತಾ ಇಲ್ಲ ಮೇಡಮ್. ಅಂಥದ್ರೊಳಗೆ ಕೆಲವೊಂದಿಷ್ಟು ಇವರ ಒಂದು ಮಣಿತನದವರು ಅಂದರೆ ಇಲ್ಲಿ ಗೌಡಿಕೆನ ನೇಮಕ ಮಾಡಿರ್ತಕ್ಕಂಥದ್ದು ಒಂದು ದಾಖಲೆ 1608ರಲ್ಲಿ ಗೌಡಿಕೆ ನೇಮಕ ಮಾಡಿರ್ತಕ್ಕಂಥ ದಾಖಲೆ ಸಿಗತ್ತೆ. ಹಾಂ ಹೌದು, ಇಲ್ಲಿವರೆಗೂ ಸಹಿತ